ಆಮ್, ತುಂಬ ಕೆಟ್ಟದ್ದು ಏನೇನೋ ಆಗ್ತಾ ಇದೆ ವರ್ಲ್ಡಲ್ಲಿ ಇವತ್ತಿನ ದಿನ. ವಾರ್, ಅದು ಇದು, ಫೈನಾನ್ಷಿಯಲ್, ಎಂಪ್ಲಾಯ್ಮೆಂಟ್, ನೀಟ್ ಎಕ್ಸಾಮ್. ಬಟ್ ಐ ಥಿಂಕ್ ಇವತ್ತಿನ ದಿನ ತುಂಬಾ ಶಾಕ್ ಆಗಿದ್ದು, ತುಂಬ ಮನಸ್ಸಿಗೆ ಒಂಥರ ಒದ್ದ ಅಂತ ಅನಿಸಿದ್ದು ಅಂದರೆ ದಿಲೀಪ್ ಅವರು ಇವತ್ತು ಹೋದರು ಅಂತ ಗೊತ್ತಾಗಿದ್ದು. ಆ, ಬೆಳಿಗ್ಗೆಯಿಂದ ಒಂಥರ ಅದು ಕಾಡ್ತಾನೆ ಇದೆ. ಬಟ್ ಇಟ್ಸ್ ಅ ಫ್ಯಾಕ್ಟ್. ಆ್ಯಂಡ್ ಐ ಥಿಂಕ್ ನನಗೆ ಏನು ದಿಲೀಪ್ ಅವ್ರ ಜೊತೆ 11 ವರ್ಷದಿಂದ ನಾವಿಬ್ಬರು ಕೆಲಸ ಮಾಡಿದ್ದು. ಆ್ಯಂಡ್ ಕೊನೆಯದಾಗಿ ಫೋನಲ್ಲಿ ಮಾತಾಡಿದ್ದು 2023ನಲ್ಲಿ ಧೂಮಮ್ಗೆ ನಾನು ಕನ್ನಡ ಡಬ್ಬಿಂಗ್ ಫಹಾದ್ ವಾಯ್ಸಿಗೆ ಮಾಡ್ತೀರಾ ಅಂತ ಕೇಳೋದಕ್ಕೆ ಮಾಡಿದ್ದೆ. ಬಟ್ ಅವ್ರು ಅವತ್ತಿನ ದಿನ ರಾತ್ರಿನೇ ಒಂದು ಫ್ಯಾಮಿಲಿ ಟ್ರಿಪ್ಪಿಗೆ ಹೊರಟಿದ್ರು. ಸೊ ಅವರು ಇಲ್ಲ, ನೀವು ನಿಮ್ಮ ಟೈಮ್ ಲೈನಲ್ಲಿ ಆಗಲ್ಲ ಅಂತ ಮಾತಾಡಿದ್ದು. ಬಟ್ ಯಾ, ದಟ್ ವಾಸ್ ದ ಲಾಸ್ಟ್ ಟೈಮ್. ಆ್ಯಂಡ್ ಇಟ್ಸ್ ಟೆರಿಬಲ್. ನನಗಿಂತ 3 ವರ್ಷ ದೊಡ್ಡವರಷ್ಟೇ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಮೇಕ್ಸ್ ಯು ಕ್ವೆಶನ್ ಅಲ್ವಾ, ಅಂದರೆ ಏನಿದು, ಹೇಗೆ? ಐ ಮೀನ್ ವಿ ಫೀಲ್ ಲೈಕ್ ವಿ ಆರ್ ಇನ್ ಲೈಕ್ ಮಿಡ್ ಲೈಫ್ ರೈಟ್ ನಾವು. ಆ್ಯಂಡ್ ನನಗೆ ದಿಲೀಪ್ ರಾಜ್ ಅವರು ಐ ಮೀನ್ ಆಸ್ ಸಚ್ ತುಂಬ ಹಿಂದೆ, ಐ ಮೀನ್ ಐ ಥಿಂಕ್ ಆನ್ ಅ ಡೇ ಲೈಕ್ ದಿಸ್ the best thing to do is to remember them and remember what they stood for and the best memories. I think ನಾನು ಅಷ್ಟೇ ಮಾಡ್ತಾ ಇದ್ದೀನಿ. ಒಂದಿಷ್ಟು ವಿಡಿಯೋಸ್ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ. ಆ್ಯಂಡ್ ನನಗೆ ತುಂಬ ಯುನೀಕ್ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ದಿಲೀಪ್ ರಾಜ್ ಅವ್ರ ಜೊತೆ. ಅಂದರೆ ಅವ್ರ ಬಗ್ಗೆ ನಾನು ಕನ್ನಡ ಇಂಡಸ್ಟ್ರಿ ಇನ್ನೂ ಬರೋಕ್ಕಿಂತ ಮುಂಚೆ ಅವ್ರ ಬಗ್ಗೆ ಕೇಳ್ತಿದ್ದೆ, ಅಥವಾ ಬಂದಾಗ ಓಕೆ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆಗ 2008-9 ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಸ್ ಅ ಲೀಡ್ ಆ್ಯಕ್ಟರ್ ಕೊಲ್ಯಾಬ್ರೇಟಿವ್ ಆಗಿ ಮಾಡ್ತಾಯಿದ್ರು. ಆ್ಯಂಡ್ ಬೈ ಡಿಫಾಲ್ಟ್ ಯಾವಾಗಲೂ ಅವ್ರ ಬಗ್ಗೆ ಬಂದಾಗ ಯಾರಿಂದ ಕೇಳಿದ್ರು ಇಟ್ ವಾಸ್ ಆಲ್ವೇಸ್ ದಟ್ ಈಸ್ ಅ ಗ್ರೇಟ್ ಆ್ಯಕ್ಟರ್, ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅಷ್ಟೇ ಬರ್ತಾ ಇದ್ದಿದ್ದು. ಆ್ಯಂಡ್ ಯುನೋ ಬೈ ಡಿಫಾಲ್ಟ್ ಐ ನಾಟ್ ಒನ್ಸ್ ಹರ್ಡ್ anything negative. Sadly, one negative thing, of course. Only one negative, which is very sad. ಅದು ಅವ್ರ ಬಗ್ಗೆ ಅಲ್ಲ, ಅದೆಲ್ಲ ನಮ್ಗಳ ಬಗ್ಗೆ ಆಗುತ್ತೆ ಆ ನೆಗೆಟಿವ್. ಏನು ಅಂದರೆ, ಅಷ್ಟೊಳ್ಳೆ ನಟ ಅಲ್ವಾ, ಮತ್ತು ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡೋಣ ಅಂದರೆ ಇಲ್ಲ, ಆದರೆ ಮಾರ್ಕೆಟ್ ಇಲ್ಲ. ದ್ಯಾಟ್ ಈಸ್ ದ ನೆಗೆಟಿವ್ ಪಾರ್ಟ್ ದಟ್ ಐ ವುಡ್ ರಿಮೆಂಬರ್. ಅದು ಯಾವುದೇ ರೀತಿಯಲ್ಲಿ ದಿಲೀಪ್ ಅವ್ರನ್ನ ರಿಫ್ಲೆಕ್ಟ್ ಮಾಡಲ್ಲ. ಇಟ್ ರಿಫ್ಲೆಕ್ಟ್ಸ್ ಅಸ್ ಆಸ್ ಅ ಕಮ್ಯುನಿಟಿ, ಆಸ್ ಅನ್ ಆಡಿಯನ್ಸ್. ದ್ಯಾಟ್ ತುಂಬ ಒಳ್ಳೆ ನಟ, ಆದರೆ ಬಿಸ್ನೆಸ್ ಕಷ್ಟ, ಇದನ್ನು ಕೇಳಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ಐ ವಿಲ್ ಬಿ ವೆರಿ ಆನೆಸ್ಟ್ ದಟ್ ಐ ಥಿಂಕ್ ನಾನು ಲೂಸಿಯಾ ಎಲ್ಲ ಮುಗಿಸಿ ಯೂ ಟರ್ನ್ ಮಾಡೋ ಟೈಮಲ್ಲಿ, ಆ್ಯಂಡ್ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಆ್ಯಕ್ಟರ್ ಲೈಕ್ ದಿಲೀಪ್ ರಾಜ್. ಆ್ಯಂಡ್ ವೈ ಹಿ ಈಸ್ ಸಚ್ ಅ ಸ್ಪೆಷಲ್ ಪರ್ಸನ್ ಇಸ್, ನಾವು ಯೂ ಟರ್ನ್ ಬರೆದಾಗ 2015 ಫೀಮೇಲ್ ಪ್ರೊಟ್ಯಾಗನಿಸ್ಟ್ ಅಂತ ಬರೆದಿದ್ದು. ಅಂದರೆ ದ ಹೋಲ್ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಶ್ರದ್ಧಾ, ಹೂ ಪ್ಲೇಡ್ ರಚನಾ. ಸೊ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡಿದಾಗ ಇಟ್ಸ್ ಅ ವೆರಿ ಟ್ರಿಕ್ಕಿ ಕಾಸ್ಟಿಂಗ್. ನೀವು ಯೂಶಲಿ ಇಂಥ ಸಿನಿಮಾ ಬರೆದಾಗ ತುಂಬ ಹೊಸೊಬ್ಬರಿಗೆ ಹೋಗಬೇಕು, ಯಾಕಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ನಟ ಆದರೆ ವೆರಿ ರೇರ್ಲಿ ಯು ವಿಲ್ ಫೈಂಡ್ ಸಮ್ಮನ್ ಹೂ ವಿಲ್ ಸೇ, ಒಂದು ಹೊಸ ಹುಡುಗಿನ ಹಾಕೊಂಡು ನೀವು ಸಿನಿಮಾ ಮಾಡ್ತಿದ್ದಾರೆ, ಅದರಲ್ಲಿ ಅದು ಪೂರ್ತಿ ಕತೆ ಅವ್ರ ಬಗ್ಗೆ ಇರುತ್ತೆ, ಅವ್ರಿಗೆ ನಾನು ಬಾಯ್ ಫ್ರೆಂಡ್ ಆಗಬೇಕು ಅಂದರೆ ತುಂಬ ಜನ ಒಪ್ಪಲ್ಲ. ಆ್ಯಂಡ್ ನಾನು ತುಂಬ ತಲೆ ಕೆಡಿಸ್ಕೊತಿದ್ದೆ, ಯಾರನ್ನ ತೊಗೊಳೋದು, ಯಾರಾದರೂ ಹೊಸೊಬ್ಬರ ಜೊತೆ ಮಾಡೋದು. ಯಾಕಂದರೆ ನಮ್ಮಲ್ಲಿ ಯಾರು ಹೀರೋ ಅಂತಿದ್ದಾರೆ, ಅಥವಾ ಸೆಲ್ಲಬಲ್ ಫೇಸ್, ಪೋಸ್ಟರ್ ವ್ಯಾಲ್ಯೂ ಅಂತ ಏನಂತೀವಿ, ಅವ್ರುಗಳು ಯಾರೂ ಒಪ್ಪಲ್ಲ. ಬಿಕಾಸ್ ನಾನೇ ಹೀರೋ ಆದಾಗ ನಾನು ಯಾಕೆ ಇನ್ನೊಂದು ಸಿನಿಮಾನಲ್ಲಿ ಯಾವುದೋ ಹುಡುಗಿ ಫಸ್ಟ್ ಟೈಮ್ ಮಾಡ್ದಿರೋಳು, ಅವಳಿಗೆ ನಾನು ಯಾಕೆ ಸೆಕೆಂಡ್ರಿ ಆರ್ಟಿಸ್ಟ್ ಆಗಬೇಕು ಅಂತ. ಸೊ ಆ ಕಾಸ್ಟಿಂಗ್ ಯಾರು ಮಾಡೋದು, ಯಾರು ಹೊಸೊಬ್ರನ್ನ ತೊಗೊಂಬಂದರೆ ಪೂರ್ತಿ ಸಿನಿಮಾ ಹೊಸೊಬ್ರ ಥರ ಆಗ್ಬಿಡತ್ತಲ್ಲ ಅಂತ ಆ ಕಾನ್ಫ್ಲಿಕ್ಟಲ್ಲಿ ಇದ್ವಿ ನಾವು 2015. ಆಗ ನಾನು ನನ್ನ ವೈಫ್ ಸೌಮ್ಯ ಇಬ್ಬರು 2-ವೀಲರಲ್ಲಿ ವಿ ವರ್ ಜಸ್ಟ್ ಪಾಸಿಂಗ್ ಈ ಸಂಗಮ್ ಸರ್ಕಲ್ ಹತ್ರ. ಆ್ಯಂಡ್ ಇಟ್ಸ್ ಅ ಮಿರಾಕಲ್. ಇಟ್ಸ್ ವೆರಿ ಎಮೋಷನಲ್ ಟು ಸೇ ದಿಸ್ ಅಟ್ ದಿಸ್ ಪಾಯಿಂಟ್ ಸಡನ್ ಆಗಿ. ಇಟ್ಸ್ ಅ ಮಿರಾಕಲ್ ದಟ್ ಆ ಟರ್ನಿಂಗಲ್ಲಿ, ಆ ಸಂಗಮ್ ಸರ್ಕಲ್ ಟರ್ನಿಂಗಲ್ಲಿ, ಐ ಥಿಂಕ್ ಸಾಮ್ಯಾ ವಾಸ್ ರೈಡಿಂಗ್, ನಾನು ಹಿಂದೆ ಕೂತಿದ್ದೆ. ಆ್ಯಂಡ್ ಐ ಸೆಡ್,
ನನಗೆ ಆ ರೋಲಿಗೆ ಈ ದಿಲೀಪ್ ರಾಜ್ ಥರ ಅವರು ಇದ್ರೆ ಚೆನ್ನಾಗಿರತ್ತೆ ಅಂತ ಹಿಂಗೆ ಅಂದೆ. ಆ್ಯಂಡ್ ಇಟ್ಸ್ ಅ ಮಿರಕಲ್ ಬಿಕಾಸ್ ಸೌಮ್ಯ ಅಲ್ಲೇ ನಿಂತಿದಾರಲ್ಲ ಅಂತ. ಏನೋ ಅಲ್ಲಿ ಯಾವುದೋ ಬೇಕ್ರಿನೋ ಏನೋ ಇತ್ತು. ಆ್ಯಂಡ್ ಐ ಆಮ್ ಲೈಕ್ ವಾಟ್ ಅಂತ. ಆ್ಯಂಡ್ ಐ ಸೆಡ್ ಸ್ಟಾಪ್ ಸ್ಟಾಪ್ ಅಂತ. ಅದೊಂಥರ ನಮಗೆ ಅಂದರೆ ಈಗ ತಾನೇ ಮಾತಾಡಿದ್ವಿ ಆ್ಯಂಡ್ ಹಿ ಈಸ್ ರೈಟ್ ದೇರ್. ನಾನು ನೋಡಿರಲಿಲ್ಲ. ಆ್ಯಂಡ್ ಐ ಸೆಡ್ ಹೋಗಿ ಮಾತಾಡ್ಲಾ ಆಗಿದ್ರೆ ಅಂತ. ಬಟ್ ಬಿಕಾಸ್ ಐ ಹವ್ ಹರ್ಡ್ ಸೋ ಮಚ್ ಅಬೌಟ್ ಹಿಮ್ ದಟ್ ಈಸ್ ಅ ಗ್ರೇಟ್ ಪರ್ಸನ್ ಆ್ಯಂಡ್ ಅ ಗ್ರೇಟ್ ಆಕ್ಟರ್ ಅದು ಇದು, ಐ ಥಾಟ್ ಓಕೆ ಲೆಟ್ ಮೀ ಟ್ರೈ ಮೈ ಲಕ್ ಸೊ ಅಲ್ಲೇ ಗಾಡಿ ಇಳಿದು ಐ ರ್ಯಾನ್ ಅಪ್ ಟು ಹಿಮ್ ಆ್ಯಂಡ್ ಐ ಸೆಡ್ ಹಲೋ, ನಾನು ಪವನ್ ಅಂತ ಲೂಸಿಯಾ ಮಾಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಅಷ್ಟೊತ್ತಿಗೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಾಗಿತ್ತು. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್. ಐ ಸೆಡ್ ಈ ಥರ ಒಂದು ಫಿಲ್ಮ್ ಮಾಡ್ತಾ ಇದ್ದೀನಿ, ಮೀಟ್ ಮಾಡೋಣ, ಅದ್ರ ಬಗ್ಗೆ ಮಾತಾಡ್ಬೋದಾ ಅಂತ. ಆ್ಯಂಡ್ ಐ ಥಿಂಕ್ ಇನ್ ಅ ಡೇ ಆರ್ ಟು ಅವ್ರು ನನ್ನ ಆಫೀಸಿಗೆ ಬಂದರು ಜೆ ಪಿ ನಗರಲ್ಲಿ. ಆ್ಯಂಡ್ ಆವಾಗ ನನ್ನ ಹತ್ರ ನನ್ನ ಸ್ಕ್ರಿಪ್ಟದೊಂದು ಪ್ರಿಂಟ್ಔಟ್ ಇತ್ತು, ಅರೌಂಡ್ 40-50 ಪೇಜಸ್ದು. ಆ್ಯಂಡ್ ಈ ಸ್ಯಾಟ್ ಆ್ಯಂಡ್ ಒನ್ ಆಫ್ ದಿ ಅರ್ಲಿ ಆ್ಯಕ್ಟರ್ಸ್ ಹೂ ಆ್ಯಕ್ಚುಲಿ ರೆಡ್ ದ ಹೋಲ್ ಸ್ಕ್ರಿಪ್ಟ್. ಆ್ಯಂಡ್ ಅಲ್ಲೇ ಕೂತ್ಕೊಂಡು ಪೂರ್ತಿ ಸ್ಕ್ರಿಪ್ಟ್ ಓದಿದ್ರು ಪೂರ್ತಿ. ನನಗೇನು ಅಂದರೆ, ನನಗೆ ಆ ಸ್ಕ್ರಿಪ್ಟ್ ಬಗ್ಗೆ ತುಂಬ ಡೌಟ್ ಇದ್ದೇ ಇತ್ತು ಬರ್ದಾಗಿಂದನೂ. ಅದು ಏನು ಮಾಡ್ತಾ ಇದ್ದೀನಿ, ಓಡತ್ತಾ ಅಂದರೆ ಫರ್ಗೆಟ್ ಬಿಸ್ನೆಸ್ ವೈಸ್, ಅಂದರೆ ಇಸ್ ಇಟ್ ಈವನ್ ಅ ಗುಡ್ ಸ್ಟೋರಿ ಟು ಟೆಲ್ ಅಂತ. ಸೊ ನನಗೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರು ಓದಿದ್ರೆ, ಮೈ ಇನಿಷಿಯಲ್ ಥಿಂಗ್ ವಾಸ್ ಹೌ ಬ್ಯಾಡ್ ಇಸ್ ಇಟ್. ಆ್ಯಂಡ್ ಅವರು ಸ್ಕ್ರಿಪ್ಟ್ದು ನರೇಷನ್ ಅಂತ ಕೇಳಲಿಲ್ಲ ನನ್ನ ಹತ್ರ. ಹಿ ಜಸ್ಟ್ ಸ್ಯಾಟ್ ಡೌನ್ ಆ್ಯಂಡ್ read the whole thing and then we spoke for a while. ನನಗೆ ಆ ಭಯ ಇತ್ತು, ಅಂದರೆ ಎಲ್ಲಾದರೂ ಒಂದ್ಸತಿ ನನಗೆ ನಾನು ಯಾರು ಗೊತ್ತಾ, ನನ್ನನ್ನು ಯಾಕೆ ಕರೆದು ಈ ರೋಲಿಗೆ ಕೊಡ್ತಾ ಇದ್ದೀರಾ ಅಂತ. ಯಾಕಂದರೆ ಯೂಶಲಿ ರಾಜರ್ ನಾರಾಯಣ್ ಮಾಡಿದ್ರಲ್ಲ ಕಾಪ್ ರೋಲ್, ಅದಕ್ಕೆ ಇಟ್ ವುಡ್ ವಾಸ್ ಬಿಕಾಸ್ ದ್ಯಾಟ್ ಹ್ಯಾಸ್ ಮೋರ್ ಸಾರ್ಟ್ ಆಫ್ ಅ ಏಜೆನ್ಸಿ ಇನ್ ದ ಸ್ಟೋರಿ ಅಂತ. ಆ್ಯಂಡ್ ಈ ಸೈಡ್ ಇಲ್ಲ, ಐ ಲೈಕ್ ಇಟ್, ಐ ವಿಲ್ ಡೂ ಇಟ್. ಆ್ಯಂಡ್ ನನಗೆ ನಿಜವಾಗ್ಲೂ ಐ ವಾಸ್ ಲೈಕ್ ರಿಯಲಿ ಲೈಕ್ ಐವ್ ಗಾಟ್ ದಿಸ್ ನ್ಯೂ ಗರ್ಲ್ ಪ್ಲೇಯಿಂಗ್ ರಚನಾ ಆ್ಯಂಡ್ ದಿಲೀಪ್ ರಾಜ್ ಜಸ್ಟ್ ಅಗ್ರೀಡ್ ಅಂತ. ಆ್ಯಂಡ್ ಅಷ್ಟೇ. ಆ್ಯಂಡ್ ಮೈ ಹೋಲ್ ಟೈಮ್ ದಟ್ ಈಸ್ ದ ಅದರ್ ಮ್ಯಾಜಿಕಲ್ ಪಾರ್ಟ್. ಆ್ಯಂಡ್ ದಿಸ್ ಇಸ್ ವೆನ್ ಯು ನೋ ದಟ್ ಅನ್ ಆರ್ಟಿಸ್ಟ್ ಇಸ್ ಅ ಟ್ರೂ ರಿಯಲ್ ಆರ್ಟಿಸ್ಟ್ ಇಸ್ ಬಿಕಾಸ್ ಐ ಥಿಂಕ್ ಫಸ್ಟ್ ಸೆಕೆಂಡ್ ಥರ್ಡ್ ಡೇಯಿಂದಾನೇ ಅವ್ರದ್ದು ಜಾಸ್ತಿ ಇತ್ತು. ಆ್ಯಂಡ್ ನಾಟ್ ಒನ್ಸ್ ನನಗೆ ಎಲ್ಲೂ ಅವರು ಇಲ್ಲಿರೋರು ಅಷ್ಟು, ಐ ಮೀನ್ ನನಗಿಂತ ಸೀನಿಯರ್ ಇನ್ ಟರ್ಮ್ಸ್ ಆಫ್ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು, ನಾಟ್ ಒನ್ಸ್ ಡಿಡ್ ಹಿ ಮೇಕ್ ಮೀ ಫೀಲ್ ದ್ಯಾಟ್ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ಆ ಫಿಲ್ಮ್ ಮಾಡಬೇಕಂದ್ರೆ. ನಾಟ್ ದಟ್ ಐ ಆಫರ್ಡ್ ಹಿಮ್ ಅ ಲಾಟ್ ಆಫ್ ಮನಿ, ಅದು ಎಷ್ಟು ಕೊಡೋಕ್ಕಾಗತ್ತೆ ಅಷ್ಟು ಕೊಡೋಕ್ಕಾಗತ್ತೆ ಅಂದೆ. ಐ ಡೋಂಟ್ ಥಿಂಕ್ ಈವನ್ ನೆಗೋಷಿಯೇಟೆಡ್. ಆ್ಯಂಡ್ ಫ್ರಮ್ ಡೇ ಒನ್ ದಟ್ ವಿ ಶಾಟ್, ಹಿ ವಾಸ್ ಜಸ್ಟ್ ದೇರ್. ಲೈಕ್ ಹೇಗೆ ನಾವು ಎಲ್ಲರೂ ಹೊಸೊಬ್ರು ಶ್ರದ್ಧಾ ಆಗಲಿ ನಾವೆಲ್ಲ ಹೇಗೆ ಕೆಲಸ ಮಾಡ್ತಿದ್ವಿ, ಹಿ ವಾಸ್ ಜಸ್ಟ್ ಅವೈಲಬಲ್ ಟು ಅಸ್ ಎಕ್ಸಾಕ್ಟ್ಲಿ ದ ಸೇಮ್ ವೇ. ಕಾಸ್ಟ್ಯೂಮ್ ಟ್ರಯಲ್ಸ್ ಆಗಲಿ, ಎನಿಥಿಂಗ್ ಆ್ಯಂಡ್ ನನಗೆ ಇನ್ಫ್ಯಾಕ್ಟ್ ದಿಲೀಪ್ ರಾಜ್ ಅವ್ರ ಸೀನ್ ಇದೆ ಅಂದರೆ ನನಗೇನು, ಐ ಡಿಂಟ್ ಇವನ್ ಹ್ಯಾವ್ ಟು ವರ್ಕ್ ಮಚ್. ಹಿ ವುಡ್ ಜಸ್ಟ್ ಗೆಟ್ ಇಟ್, ಹಿ ವುಡ್. ಆ್ಯಂಡ್ ತುಂಬ ಬಂದು ಇದು ಸರಿ ಇದೆಯಾ, ಹಿ ಹ್ಯಾಡ್ ಕಂಪ್ಲೀಟ್ ಟ್ರಸ್ಟ್ ನಾವೇನು ಮಾಡ್ತಾ ಇದ್ವಿ ಅದ್ರ ಬಗ್ಗೆ. And and it's so sad that he's gone. Seriously, I mean, ಇವತ್ತಿನ ದಿನ when it is so hard to work with people, to create projects, and when it is and a person like this who's just available to work with you and to be offering as to a director, it is such a tragedy actually. And ನನಗೆ ನೆನಪಾಗ್ತಿರೋದು ಅಂದರೆ ಅವ್ರದ್ದು ಮತ್ತು ಶ್ರದ್ಧಾ ಅವ್ರದ್ದು ಬೈಕ್ ಸೀನ್ ಇದೆ ಒಂದು ರಾತ್ರಿ. ಅವರು ಶ್ರದ್ಧಾ ಬೈಕಲ್ಲಿ ಹೋಗ್ತಾ ಇರೋದು. ಆ್ಯಂಡ್ ನಮ್ಮದು ಲೋ ಬಡ್ಜೆಟ್ 5D ಶೂಟ್ ಮಾಡ್ತಿದ್ವಲ್ಲ, ಸೊ ವಿ ಬೇಸಿಕಲಿ ಟೆಕ್ನಿಕಲಿನೇ ನಮ್ದು ಏನೇನೋ ಇಶ್ಯೂಸ್ ಆಗಿ ಸುಮಾರು 5 ಗಂಟೆ ರಾತ್ರಿ, ನಾನು 10 ಗಂಟೆಗೆ ಕರೆಸಿದ್ದೆ, ಒಂದು 3 ಅವರ್ಸಲ್ಲಿ ಒಂದು 2-3 ಶಾಟ್ ಮಾಡಿಬಿಟ್ಟು ಅಷ್ಟೇ ಅಂತ. ಬಟ್ ಕ್ಯಾಮ್ರಾ ರಿಗ್ ಇಶ್ಯೂಸ್ ಎಲ್ಲ ಆಗಿ ಶೂಟ್ ಮಾಡೋಕ್ಕಾಗಿದ್ದೇನೆ ಅರೌಂಡ್ 2:30 or 3 AM ಇನ್ ದ ನೈಟ್. ಆ್ಯಂಡ್ ಅಷ್ಟೊತ್ತು ನಮ್ಮ ಹತ್ರ ಕ್ಯಾರವ್ಯಾನ್ ಇರಲಿಲ್ಲ, ದುಡ್ಡು ಇರಲಿಲ್ಲ. ಅದಕ್ಕೆ ಅವ್ರು ಕಾರಲ್ಲಿ ಬಂದಿದ್ರು ಆ್ಯಂಡ್ ಹಿ ವಾಸ್ ಲೈಕ್, ಕಾರಲ್ಲಿ ಮಲಗಿರ್ತೀನಿ ಎಬ್ಸಿ ಅಂತ. ನಮ್ದೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ನಾವು ಸರಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ದೆನ್ ಹಿ ಕೇಮ್. ದಯವಿಟ್ಟು ಹೋಗಿ ನೋಡಿ. ಐ ಥಿಂಕ್ ದ ವೇ ವಿ ಕ್ಯಾನ್ ಓನ್ಲಿ ರಿಮೆಂಬರ್ ಅನ್ ಆ್ಯಕ್ಟರ್ ಇಸ್ ಬೈ ಸೀಯಿಂಗ್ ಹಿಸ್ ವರ್ಕ್. ಆ್ಯಂಡ್ ಆಸ್ ಅನ್ ಆ್ಯಕ್ಟರ್ he will always want you to always remember him for his work. So if you want to kind of just refresh your memory,
U-Turn ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ ಫ್ರೀ ಆಗಿ. ಸೊ ಯು ಕ್ಯಾನ್ ಜಸ್ಟ್ ಗೋ ವಾಚ್ ಹಿಸ್ ಸೀನ್ಸ್ and look how beautiful he's done it. And I think the most amazing thing why Dilip Raj stood out for me in U-Turn is because ಅಲ್ಲಿ ಎಂಡಲ್ಲಿ ಟುವರ್ಡ್ಸ್ ದಿ ಎಂಡ್ ಅವ್ರದ್ದು ಶ್ರದ್ಧಾದು ಮೆಟ್ಲು ಮೇಲೆ ಕೂತ್ಕೊಂಡು ಒಂದು ಜಗಳ ಆಗ್ತಿರುತ್ತೆ. ಅಲ್ಲೊಂದು ಡೈಲಾಗ್ ಇದೆ, ಆ ಥರ U-Turn ತಗೊಳ್ಳೋನು ನಾನು ಅಂಥವನಲ್ಲ ಅಂತ. ಇಟ್ಸ್ ಅ ವೆರಿ ಪವರ್ಫುಲ್ ಲೈನ್. ಅಂದರೆ ಅದನ್ನ ಯಾವುದೋ ಒಂದು ಫಂಕ್ಷನಲ್ಲಿ ರಮೇಶ್ ಅರವಿಂದ್ ಅವರು ಅದನ್ನು ಹೈಲೈಟ್ ಮಾಡೋದು, ಅದು ಮಾಡಿದಾಗಲೇ ನನಗೆ ಅದ್ರ ವ್ಯಾಲ್ಯೂ ಗೊತ್ತಾಗಿದ್ದು. ದೋ ಐ ಹ್ಯಾಡ್ ರಿಟನ್ ಇಟ್ ದ್ಯಾಟ್ ಆ ಥರ U-Turn ತಗೊಳ್ಳೋಂಥವ್ನು ನಾನಲ್ಲ ಅಂದಾಗ ಆ ಲೈನಲ್ಲಿ ಈಸ್ ಡಿಫ್ರೆನ್ಶಿಯೇಟಿಂಗ್ ಹಿಮ್ಸೆಲ್ಫ್ ಫ್ರಮ್ ದ ರೆಸ್ಟ್ ಆಫ್ ದ ಪೀಪಲ್ ಹೂ ಡೂ ಇಟ್, ದಟ್ ಐ ಆಮ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಗೈ ಅಂತ. ಆ್ಯಂಡ್ ಐ ಥಿಂಕ್ ಹಿ ಡಿಡ್ ಇಟ್ ಸೋ ವೆಲ್. ಅವರ ಡಬ್ ಮಾಡಿರೋ ರೀತಿ, ಅದನ್ನು ಅವ್ರು ಹೇಳಿದ ರೀತಿ, and you completely can trust him, you know, that he's a very nice guy who does it. Yeah, I think it's ಒಂಥರ ನಿಮ್ಗೆ ಏನು ಅನಿಸ್ತಿರತ್ತೆ ಅಂದರೆ, ನಾವು ಎಷ್ಟೋ ಸತಿ ಸ್ಕ್ರಿಪ್ಟ್ಗಳು ಬರೆದಾಗ ವಿ ಆಲ್ವೇಸ್ ಕೀಪ್ ಅ ಫ್ಯೂ ಪೀಪಲ್ ಇನ್ ಅವರ್ ಮೈಂಡ್ ದಟ್ ಇವ್ರು ಮಾಡ್ತಾ ಇರುತ್ತೆ. ಹಾಗೆ ನನಗೆ ಯಾವಾಗಲೂ ನಾನು ಏನಾದರೂ ಯೋಚನೆ ಮಾಡಿದಾಗ ಹಿ ವಾಸ್ ಆಲ್ವೇಸ್ ದೇರ್ ಆನ್ ಮೈ ಮೈಂಡ್ ದಟ್ ಇವ್ರು ಮಾಡ್ಬೋದಲ್ಲ ಆ ರೋಲ್ನ, ಇವ್ರನ್ನ. ಆ್ಯಂಡ್ ಒನ್ ಡೇ ವೆನ್ ಈಸ್ ಗಾನ್, ನನಗೆ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು ಇರ್ಫಾನ್ ಖಾನ್ ಅವ್ರು ಹೋದಾಗ ಕೂಡ. that always thought that someday we will work with these people. Puneet aur hodagantu it was like I mean I was already making a film with him. So I think ಒಂದೇನು ಅಂದರೆ, ನಾನು ಎವ್ರಿ ಟೈಮ್ ಇರ್ಫಾನ್ ಅವ್ರು ಹೋದಾಗಲೂ ಇದನ್ನೇ ಹೇಳಿದ್ದೆ, ಎವ್ರಿ ಟೈಮ್ when an actor dies the audience wakes up, and it's very tragic because the actor doesn't know that he's gone by then. Please wake up when they're alive. You know, please wake up when they can hear and feel your love. And that's very important. So the most tragic thing that we hear when an Irfan goes, or when a Dilip Raj goes, is that, oh, ಅವರು underutilized. Oh, we could have done so much work. I think Dilip Raj was here for like 25-30 years in the career, in the industry, with such solid ability to act, to perform. Who stopped us from utilizing him in his or yedre bidre? I am sure he was waiting for the greatest opportunity available to put himself out there. And I am a living example to tell you that he would. Budget ilde iruvanta small time film alli, and he's done many films after that. I think he would just offer himself. ಯಾರಾದರೂ ಹೊಸೊಬ್ರು ಹೋಗಿ ಒಂದು ಏನೋ ಒಂಥರ ಕ್ವರ್ಕಿ ಸಿನಿಮಾ ಮಾಡ್ತಿದ್ದೀನಿ ಅಂದರೆ he would just go put himself, and that is a true sign of an artist. And so don't wait for someone to die to show them the love. Okay, so show it to them when they're alive, please. ಸೊ ಅದು ಹೇಗೆ ತೋರಿಸ್ತೀರಾ ಅಂದರೆ, ಜಸ್ಟ್ ಕ್ರಿಯೇಟ್ ಅ ಬಸ್ ದಟ್ ಇವ್ರ ಜೊತೆ ನೀವು ಸಿನಿಮಾ ಮಾಡಿದ್ರೆ ಅದನ್ನು ನಾವು ನೋಡ್ತೀವಿ ಅನ್ನೋ ಥರದ್ದು ಒಂದು ಬಸ್ ಕ್ರಿಯೇಟ್ ಆಗಬೇಕು. ಯಾಕಂದರೆ ಈಗ ನಾನು U-Turn ಮಾಡಿದಾಗ ನಾನೇ ಪ್ರೊಡ್ಯೂಸ್ ಮಾಡ್ತಿದ್ದೆ, ನಂದೇ ಡಿಸಿಷನ್ಸು. ಯಾರು ನನಗೆ ನೀವು ದಿಲೀಪ್ನ ತೊಗೊಂಡ್ರೆ ಬಿಸ್ನೆಸ್ ಆಗತ್ತಾ ಇಲ್ವಾ ಅಂತ ಹೇಳೋರು ಇರಲಿಲ್ಲ. ಅವ್ರು ಆ ಮಾತನ್ನು ಹೇಳಿದಿದ್ರು ನಾನು ಕೇಳೋಕ್ಕೂ ಹೋಗ್ತಿರ್ಲಿಲ್ಲ. ಬಿಕಾಸ್ ನಾನು ಮಾಡ್ತಾ ಇದ್ದಿದ್ದು ಸಿನಿಮಾ ಆವಾಗ ಬರೀ ನಟರನ್ನ, ಈಗ ನಾನು ಶ್ರದ್ಧಾ ಅಂತ ಹೊಸೊಬ್ರನ್ನೇ ತೊಗೊಂಡು ಅವರು ಆ ರೋಲಿಗೆ ಸೆಟ್ ಆಗ್ತಾರೆ ಅಂತ ಮಾಡಿದ್ದೆ. ಹಾಗೇನೆ ಎಲ್ರು ರೋಜರ್ ಆಗಲಿ, ಎವ್ರಿಬಡಿ, ಇಫ್ ಯು ಲುಕ್ ಅಟ್ ಇಟ್ ಇನ್ ದಟ್. ಸೊ ಹಾಗೆ ಆ ಥರ ಡಿಸಿಷನ್ಸ್ ನಾವು ತಗೊಳ್ಳೋದಕ್ಕೆ ನಮಗೆ ಈಸಿ ಆಗಬೇಕು ಅಂದರೆ, ಐ ಥಿಂಕ್ ಸಮ್ವೇರ್ ಆಮೇಲೆ ಆ ಡಿಸಿಷನ್ ನನಗೆ ಆಮೇಲೆ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ವೆನ್ ವಿ ಲುಕ್ ಅಟ್ ದ ಬಿಸ್ನೆಸ್ ವಿಚ್ ಇಸ್ ರಿಯಾಲಿಟಿ. ಬಟ್ ನನಗೆ ತುಂಬ ಬೇಜಾರಾಗಿದ್ದು, ಇನ್ಫ್ಯಾಕ್ಟ್ ನಾನು ಧೂಮಂ ಮಾಡಿದಾಗ ನಾವು ತುಂಬ ವಾಯ್ಸಸ್ನ ಟ್ರೈ ಮಾಡ್ತಾ ಇದ್ವಿ. ಕನ್ನಡ ಡಬ್ಬಿಂಗ್ ಮಾಡಿದಾಗ ಫಹಾದ್ಗೆ ಯಾರು ಡಬ್ ಮಾಡ್ಬೋದು ಅಂತ. ಆಗ ನನಗೆ ದಿಲೀಪ್ ರಾಜ್ ಅವ್ರನ್ನ ಫೋನ್ ಮಾಡಿ ಅವರಿಗೆ ನೀವು ಫಹಾದ್ ವಾಯ್ಸಿಗೆ ಡಬ್ ಮಾಡ್ತೀರಾ ಅಂದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಮುಜುಗರ ಆಗ್ತಾ ಇತ್ತು. ಹೇಗೆ ಕೇಳೋದು ಅವ್ರನ್ನ ಅಂತ. ಅಂದರೆ ನನಗೆ ಒಂದು ಗಿಲ್ಟ್ ಇತ್ತು, ದಿಲೀಪ್ ಅವ್ರನ್ನೇ ಇಟ್ಕೊಂಡು ಈ ಸಿನಿಮಾ ನಾನು ಕನ್ನಡದಲ್ಲಿ ಮಾಡ್ಬೋದಿತ್ತಲ್ಲ, ಅದ್ರ ಬದಲು ಅಂಥ ಒಳ್ಳೆ ನಟನ ಸ್ಕ್ರೀನ್ ಮೇಲೆ ತೋರಿಸ್ದೆ ಇನ್ನೊಬ್ಬ ಬೇರೆ ಭಾಷೆಯಲ್ಲಿ ಮಾಡಿರೋ ಅಂಥ ಸಿನಿಮಾನ ನೀವು ಡಬ್ ಮಾಡ್ತೀರಾ ಅಂತ. ಇಟ್ ವಾಸ್ ವೆರಿ ಇನ್ಸಲ್ಟಿಂಗ್ ಫಾರ್ ಮೀ. ಆ್ಯಂಡ್ ನನಗೆ ಆ ಫೀಲಿಂಗ್ ಜ್ಞಾಪಕ ಇದೆ. ನಾನು ಫೋನ್ ಮಾಡಿದಾಗ ಅವರು ಕೇಳಿದ್ದೆ ಅದನ್ನು, ತಪ್ಪು ತಿಳ್ಕೊಬೇಡಿ, ನಾನು ನಿಮಗೆ ಡಬ್ಬಿಂಗ್ ಮಾಡ್ತೀರಾ ಅಂತ ಕೇಳ್ತಿದ್ದೀನಿ ಅಂತ.
Because I mean, a guy like Dilip Raj could have, should have done a film like ಆ ಧೂಮಲ್ಲಿ ಏನು ಕತೆ ಇತ್ತು ಅಂತ ಕತೆನ ಆರಾಮಾಗಿ ಮಾಡ್ಬೋದಿತ್ತು ಅವರು. ಯು ವುಡ್ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಟ್ ಇಟ್. ಬಟ್ ದ ರಿಯಾಲಿಟಿ ಈಸ್ ದಟ್ ವಿ ಕಾಂಟ್ ಸೆಲ್ ಇಟ್ ಅಂತ ಎಲ್ಲಾನು ಒಂದು ಬಸ್ ಕ್ರಿಯೇಟ್ ಆಗಿಬಿಡುತ್ತಲ್ಲ. ಐ ಸಮ್ವೇರ್ ಫೀಲ್ ನನಗೇನು ಅವರು ಪರಿಚಯ ಆಗಿದ್ರು ಅಥವಾ ಮಾತಾಡಿದ್ದೀನಿ, if people know him better, you can correct me if I'm wrong, but I think he did struggle with it. And I know how it feels as an actor when you don't get your due, not because nim kayal agate agalla antalla, because the business doesn't allow you to. It's the most tragic thing to go through as a feeling. So ನನಗೆ ಅನ್ಸೋದು, ಇಫ್ ಅಟ್ ಆಲ್ ದಿಲೀಪ್ ರಾಜ್ ಅವ್ರ ಬಗ್ಗೆ ನಾವು ಇವತ್ತು ಅವ್ರು ಹೋಗಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ವಿ. ಅದರ್ವೈಸ್ ಹಿ ವಾಸ್ ಆಲ್ವೇಸ್ ದೇರ್ ಅಲ್ವಾ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರು, ಕೆಲಸ ಮಾಡ್ತಾನೆ ಇದ್ರು, ಪ್ರೊಡ್ಯೂಸ್ ಮಾಡ್ತಿದ್ರು, ಸಿನಿಮಾಗಳಲ್ಲಿ ಕಾಣಿಸ್ಕೊಂತಿದ್ರು. ಬಟ್ ಇಷ್ಟು ರಿಫ್ರೆಶ್ ಆಗಿದ್ದು ಅವ್ರು ಹೋದ್ಮೇಲೆ, ಅಂಡ್ ದಟ್ ಈಸ್ ದ ಟ್ರಾಜಿಡಿ. ಸೊ ಐ ಥಿಂಕ್ ನೋಯಿಂಗ್ ದಿಲೀಪ್ ರಾಜ್, ಐ ವುಡ್ ಸೇ ದಟ್ ಇಫ್ ದ ಕಾನ್ಸೆಪ್ಟ್ ಆಫ್ ಸೋಲ್ ಎಕ್ಸಿಸ್ಟ್ಸ್, ಅವ್ರು ಎಲ್ಲೋ ಕೇಳ್ತಾ ಇದ್ದಾರೆ, ಎಲ್ಲೋ ಅಂದರೆ ಐ ನೋ ಫಾರ್ ಶೋರ್ that if you all make sure that you celebrate an actor when he's alive, ಅವ್ರು ಮಾಡಿರೋ ಸಿನಿಮಾಗಳನ್ನ, ಅವ್ರು ಮಾಡ್ತಿರೋ ವರ್ಕನ್ನು ನೀವು ಅವ್ರ ದೊಡ್ಡ ಹೀರೋನೋ, ಮಾಸ್ ಹೀರೋನೋ, ಅವರಿಂದ ಎಷ್ಟು ಕೋಟಿ ಬಿಸ್ನೆಸ್ ಆಯಿತು ಅದನ್ನೆಲ್ಲ ಯೋಚನೆ ಮಾಡಿದೆ, ಅವ್ರು ಮಾಡಿರೋ ನಟನೆ ಬಗ್ಗೆ, ಅವ್ರು ಯಾವುದೋ ಒಂದು ಸೀನ್ ಮಾಡಿದರೆ, ಈ ಇನ್ಫ್ಲೂಯೆನ್ಸರ್ಸ್ ಅಂತೆಲ್ಲ ಇದಿರಲ್ಲ, ಅದನ್ನು ಈ ನಟನ ಹಾಕೊಂಡು ಎಷ್ಟು ದುಡ್ಡಾಯ್ತು ಅಂತ ಯೋಚನೆ ಮಾಡ್ಬಿಡಿ. ಆ ಒಂದು ಸೀನಲ್ಲಿ ಎಷ್ಟು ಚೆನ್ನಾಗಿ ಪ್ರತಿಭೆ ಅವ್ನು ಎಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದೆ ಅದ್ರ ಬಗ್ಗೆ ಮಾತಾಡಿ, ಆಯ್ತಾ. ಅದರಿಂದ ನೀವು ಅವನ ಬಗ್ಗೆ ಮಾತಾಡಬೇಕು ಅನ್ಬೇಕಂದ್ರೆ ಅವನ ಹತ್ರ ದುಡ್ಡು ಕೇಳ್ಬಿಡಿ, ಒಂದು ಸೆಲೆಬ್ರೇಟ್ ಮಾಡಿ ಆ ನಟನ ಅಷ್ಟೇನೆ. ಐ ಮೀನ್, ಈಗ ಯಾರೋ ಗೊತ್ತಿಲ್ದಿರೋರಿಗೆ, ಈಗ ನಾನು ಒಂದು ಸೀನ್ ಹೇಳಿದ್ನಲ್ಲ ವೆರ್ ಹಿ ಸೇಸ್ ನಾನು ಅಂಥವನಲ್ಲ ಅಂತ, ಅದನ್ನ ಎಷ್ಟು ಚೆನ್ನಾಗಿ ಹಿ ಹಸ್ ರೆಂಡರ್ಡ್ ಇಟ್ ಸೋ ಬ್ಯೂಟಿಫುಲಿ, ರೈಟ್? ಆ್ಯಂಡ್ I think that's all an actor wants, nothing more. So just go celebrate his films. Yadadru film nodi and look at his eyes, because they're so convincing and so believable. Yaude cinema nodi, ondishtu avaru tumba commercial cinema madidare, but adrallu tumba authentic agi madidare. Whether he believes it or not, I think that was something really nice about him. And I always thought that ನಾವೇನಾದರೂ ಮತ್ತೆ ಸಿನಿಮಾಗಳು ಮಾಡಿದ್ರೆ, he was always going to be there in somehow. It was just a phone call away. ನಾನು ಮತ್ತೆ ಅದು ಹೇಗೆ ಯೂ ಟರ್ನ್ ಕೇಳಿದ್ನೋ ಅದೇ ಥರ ಫೋನ್ ಮಾಡಿದ್ರೆ he'll always be available to collaborate ಅನ್ನೋದ್ರಲ್ಲೇ ಇದ್ದಿದ್ದು. So it is very tragic that we lost him. And if we lose more people as we go older, let's just make sure that they know they were loved when they were alive. Just promise yourself that you'll do it, and we do it more. That if you like some actor, some work, talk about it openly, ashtene, and nothing else. And thank you, Dilip. You did get me very emotional today, and I'm so happy that I got to work with you. And it's been 11 years, and I'll always remember you for when no hero or no actor would have come forward to play Aditya in U-Turn. You came forward only because you were a true artist and who knew that there are small actors and there are big characters, and you'll always be the big actor for me. Thank you.